ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗ್ತಾ ಇದೆ. ಅದಕ್ಕೆ ಕಾರಣ ಕ್ಯಾಬಿನೆಟ್ ಮೀಟಿಂಗ್. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಇದೇ ಜಾತಿ ಜನಗಣತಿಯ ಬಗ್ಗೆ ಬಹುತೇಕ ಎಲ್ಲಾ ಸಚಿವರು ಫುಲ್ ಗರಂ ಆಗಿದ್ರು. ಅದಕ್ಕೆ ಬೇಸರ ಹೊರ ಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರ ನಡುವೆ ಜಟಾಪಟಿ ಶುರುವಾಗಿತ್ತು. ಈ ಮೀಟಿಂಗ್ನಲ್ಲಿ ಏರು ಧ್ವನಿಯಲ್ಲೇ ಉಪಜಾತಿಗಳ ಗೊಂದಲದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಯಾರು? ಎಂ.ಬಿ. ಪಾಟೀಲ್, ಎಚ್.ಕೆ. ಪಾಟೀಲ್, ಈಶ್ವರ್ ಖಂಡ್ರೆ, ಡಿ.ಕೆ. ಶಿವಕುಮಾರ್ ಸೇರಿ ಹಲವು ಸಚಿವರಿಂದ ಸಮೀಕ್ಷೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರ ಆಕ್ರೋಶದ ಮಾತಿಗೆ ಒಂದು ಕ್ಷಣ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾರೆ. ಉಪಜಾತಿಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಚಿವರಿಗೆ ಸಿದ್ದರಾಮಯ್ಯನವರು ಸೂಚಿಸಿದ್ರು. ಆ ಮೀಟಿಂಗ್ನಲ್ಲಿ ಎಲ್ಲಾ ಸಚಿವರು ಭಾಗಿಯಾಗಿದ್ರು. ಬಹುತೇಕ ಎಲ್ಲಾ ಸಚಿವರು ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ಭೈರತಿ ಸುರೇಶ್, ಸಂತೋಷ್ ಲಾಡ್ ಅವರನ್ನ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಯಿತು. ಉಪಜಾತಿಗಳ ಬಗ್ಗೆ ಭೈರತಿ ಸುರೇಶ್ ಮತ್ತು ಸಂತೋಷ್ ಲಾಡ್ ಅವರನ್ನ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಏನೇನಾಯಿತು ಈ ಮೀಟಿಂಗ್ನಲ್ಲಿ? ನಿನ್ನೆಯ ಸಭೆಯಲ್ಲಿ ಶರತ್ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿದೆ. ಯಾಕಂತ ಹೇಳಿದ್ರೆ ಹಲವಾರು ಜನ ಗೈರಾಗಿದ್ರು. ಅದರ ಜೊತೆಗೆ ಹಾಜರಾದಂತಹ ಒಂದಿಷ್ಟು ಜನ ಆಕ್ಷೇಪವನ್ನು ಎತ್ತಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ತಪ್ಪುಗಳಿದೆ. ತಪ್ಪುಗಳನ್ನ ಸರಿ ಮಾಡ್ಕೊಂಡು ಸಮೀಕ್ಷೆ ಮಾಡಬೇಕು. ಇಲ್ಲ ಸರಿ ಮಾಡೋದು ನಮಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟ ಕೆಟ್ಟ ಹೆಸರು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂತ ಪದಗಳು, ಒಕ್ಕರಿಗ ಕ್ರಿಶ್ಚಿಯನ್, ಅದೇ ರೀತಿಯಾಗಿ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳಿ ಈ ರೀತಿಯಾಗಿ ಒಂದು ಬ್ರಾಹ್ಮಣ ಆಗಬೇಕು, ಇಲ್ಲ ಕ್ರಿಶ್ಚಿಯನ್ ಆಗಬೇಕು. ಮತಾಂತರ ಆಗದೆ ಇದ್ದ ಬ್ರಾಹ್ಮಣ ಆಗಿದ್ರೆ ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದೆ ಕ್ರಿಶ್ಚಿಯನ್ ಅಂತಾನೆ ಕನ್ವರ್ಟ್ ಹೇಳಬೇಕಾಗುತ್ತೆ. ಅದರಲ್ಲಿ ನಾವು ವಿಂಗಡಣೆ ಮಾಡೋದು ತಪ್ಪಾಗುತ್ತೆ. ಇದು ಸಾರ್ವಜನಿಕ ವಲಯ ದೊಡ್ಡ ಚರ್ಚೆ ಆಗ್ತಾ ಇದೆ ಅಂತ ಹೇಳಾಗ್ತಾ ಇತ್ತು. ಅದೇ ರೀತಿ ಕುಲಶಾಸ್ತ್ರೀಯ ಅಧ್ಯಯನಗಳಾಗಬೇಕು. ಯಾಕಂತ ಹೇಳಿದ್ರೆ ನಾವೀಗ ಜಾತಿಯಲ್ಲಿ ಒಂದು ಜಾತಿಯನ್ನ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ ಏನಾದ್ರೂ ಅದನ್ನ ಮೀಸಲಾತಿಯಿಂದ, ಯಾಕಂದ್ರೆ 2A ಇದನ್ನ 1B ತೆಗೆದುಕೊಂಡು ಹೋಗುದು, 1A ತೆಗೆದುಕೊಂಡು 1C ತೆಗೆದುಕೊಂಡು ಹೋಗುದು, ಈ ರೀತಿಯಾಗಿ ಮಾಡಿದಾಗ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಕುಲಶಾಸ್ತ್ರೀಯ ಅಧ್ಯಯನಗಳಾಗಬೇಕು ಅಂತ ಒತ್ತಾಯವನ್ನ ನಿನ್ನೆ ಒಂದಿಷ್ಟು ಸಚಿವರುಗಳು ಮಾಡಿದ್ದಾರೆ. ಅದೇ ರೀತಿ ಲಿಂಗಾಯತ ಉಪಜಾತಿಗಳ ಬಗ್ಗೆ ಕೂಡ ಒಂದು ಸಮಸ್ಯೆಗಳಿದೆ. ಯಾಕಂತ ಲಿಂಗಾಯತ ಉಪಜಾತಿಗಳಲ್ಲಿ ಒಂದಿಷ್ಟು ಹೆಸರುಗಳನ್ನ ಸೇರಿಸಿದ್ದಾರೆ, ಒಂದಿಷ್ಟು ಹೆಸರುಗಳನ್ನ ಬಿಡಬೇಕಾಗುತ್ತೆ. ಅಲ್ಲಿ ಜಾತಿ ಕಾಲಮ್ ಅಲ್ಲೂ ಕೂಡ ಸಮಸ್ಯೆಗಳಿದೆ. ಹೀಗಾಗಿ ಈ ಸಮಸ್ಯೆಗಳನ್ನ ಆಗಬಾರದು. ಇದೆಲ್ಲದೂ ಕೂಡ ಸರಿಪಡಿಸಿಕೊಂಡು ಸಮೀಕ್ಷೆ ಮಾಡಬೇಕು. ಇಲ್ಲಾಂದ್ರೆ ಸಮೀಕ್ಷೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಈಗ ದೊಡ್ಡ ಮಟ್ಟಕ್ಕೆ ಮುಜುಗರ ಆಗುತ್ತೆ ಅಂದಾಗ ಈ ರೀತಿಯಾಗಿ ಮಾಡೋದು ತಪ್ಪಾಗುತ್ತೆ. ಹಿಂದೆ ಇದೇ ರೀತಿಯಾಗಿ ಜಾತಿ ಸಮೀಕ್ಷೆ ಮಾಡಿದಾಗ ದೊಡ್ಡ ಮಟ್ಟಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಅದೇ ರೀತಿ ಗೊಂದಲ ಆಗಬಾರದು. ಹೀಗಾಗಿ ಸರಿಯಾಗಿ ಮಾಡಬೇಕು. ಹೀಗಾಗಿ ಇನ್ನೊಂದು ಸುತ್ತಿನ ಸಭೆಯನ್ನು ಕರೀರಿ ಅಂತ ಹೇಳಿದ್ದಾರೆ ಸಿಎಂ. ಇವತ್ತು ಮತ್ತೆ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ ನೋಡಬೇಕು.